ದಾನಗಳಲ್ಲಿ ಶ್ರೇಷ್ಠ ದಾನವೆಂದರೆ ಅದು ರಕ್ತದಾನ. ಅದಕ್ಕಾಗಿ ರಕ್ತವನ್ನ ಜೀವದ್ರವ ಎನ್ನುವರು. ರಕ್ತದಾನ ಮಾಡಿ ಜೀವ ಉಳಿಸಿ, ರಕ್ತದಾನಿ ಮಹಾದಾನಿ. ಇದೇನು ಇವರು ಹೇಳಿಕೆಗಳನ್ನ ಹೇಳ್ತಾ ಇರುವುದು ಅಂತೀರಾ? ಹೌದು, ರಕ್ತದಾನದ ಕುರಿತು ಜಾಗೃತಿ ಮೂಡಿಸುವಂತ ಕಾರ್ಯವನ್ನ ವಿಜೆ ಎಂಟರ್ಟೈನ್ಮೆಂಟ್ ಮತ್ತು ಶ್ರೀ BR ಜಕಾತಿಯವರ ಕತೆ, ಚಿತ್ರಕಥೆ ಮತ್ತು ನಿರ್ದೇಶನದಲ್ಲಿ ಶಿಕ್ಷಕರು, ಕಲಾವಿದರ ತಂಡದಿಂದ ರಕ್ತದಾನದ ಕುರಿತು ಸಮಾಜಕ್ಕೆ, ಜನತೆಯಲ್ಲಿ ರಕ್ತದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವಂತ ಸತ್ಕಾರ್ಯವನ್ನ ಸಾವಿನ ಮನೆಯಲ್ಲಿ ರಕ್ತದಾನ ಎನ್ನುವ ಅರ್ಥಪೂರ್ಣವಾದ, ಮನಮುಟ್ಟುವ, ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಕಿರುಚಿತ್ರವನ್ನ ದಿನಾಂಕ 20/8/2022 ಶಿಕ್ಷಕರ ಭವನ, ಧಾರವಾಡದ ಗ್ರಾಮೀಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಶಿಕ್ಷಣ ಅಧಿಕಾರಿಗಳಾದ ಉಮೇಶ್ ಬೊಮ್ಮಕ್ಕನವರು ಕಿರುಚಿತ್ರವನ್ನ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಇಂಥ ಅದ್ಭುತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತೀವ್ರತರನಾದ ಸಂತೋಷ ವ್ಯಕ್ತಪಡಿಸಿ, ತಾವು ನೋಡಿರುವ ಕಿರುಚಿತ್ರಗಳಲ್ಲಿ ಅತ್ಯಂತ ಮನಮುಟ್ಟುವ, ಅರ್ಥ ಗಂಭೀರವಾದ ಕಿರುಚಿತ್ರ ಎಂದು ಚಿತ್ರತಂಡಕ್ಕೆ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಚನ್ನಮ್ಮನ ಕಿತ್ತೂರಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ RT ಬಳಿಗಾರ್ ಅವರು ಶಿಕ್ಷಕರು ಮಾಡಿರುವ ಈ ಅಭೂತಪೂರ್ವ ಕಾರ್ಯಕ್ಕೆ ತಮ್ಮ ಅಂತರಾಳದಿಂದ ಅತ್ಯಂತ ಭಾವಪೂರ್ವಕವಾಗಿ ಶುಭ ಕೋರಿ, ರಕ್ತದಾನದಂತಹ ಮಹಾ ಕಾರ್ಯ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಈ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಇದು ಉಪಯುಕ್ತವಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಧಾರವಾಡ ಶಹರ ವಲಯದ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ MV ಅಡವಿರವರು ಕಿರುಚಿತ್ರವನ್ನ ವಿಜೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಲೋಕಾರ್ಪಣೆ ಮಾಡಿ, ಇದು ಸಮಾಜಕ್ಕೆ ಅತ್ಯಂತ ಉಪಯುಕ್ತ, ರಕ್ತದಾನದ ಕುರಿತು ಜನರಲ್ಲಿರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಹೆಚ್ಚೆಚ್ಚು ರಕ್ತದಾನ ಮಾಡಿ ಜೀವ ಉಳಿಸುವಂತೆ ಪ್ರೇರೇಪಿಸುವ, ಜನರ ಮನಸ್ಸಿಗೆ ಮುಟ್ಟುವಂತ ಕಿರುಚಿತ್ರ ಇದಾಗಿದೆ ಎಂದು ನಿರ್ದೇಶಕರಿಗೆ ಹಾಗೂ ಚಿತ್ರತಂಡಕ್ಕೆ ಅಭಿನಂದಿಸಿದರು. ಅಯ್ಯ, ಶಾಲಿಗೆ ಬರಂಗಿಲ್ಲನ? ಕೆಲ್ಸಕ್ಕೆ ಹೊಂಟಿಯನ? ಹೂನ್ವಾ, ಸರ್ ಬೈತಾರ ನೋಡು. ಏನು ರೇಖಾ, ಶಾಲಿ ಬಿಟ್ಟು ಕೂಲಿ ಕೆಲ್ಸಕ್ಕೆ ಹೊಂಟಿರಿ? ಇವತ್ತಿನಿಂದ ಒಂದ್ ವಾರ ಕೆಲ್ಸಕ್ಕೆ ಹೊಂಟೇನ್ರಿ ಕಾಕಾರ. ಮತ್ತು ಶಾಲಿಗೆ ಹೋಗಿ ಚಂದಂಗೆ ಓದಿ ಡಾಕ್ಟರ್ ಆಗಬಾರ್ದಾ? ಯಾರ್ ತಂದ ಹಾಕ್ತಾರಿ ನಮ್ಗ? ತೊಡಾಕ ಬಟ್ಟಿ ಸಹಿತಿಲ್ರಿ ನಮ್ಗ. ಡಾಕ್ಟರ್ ಆಗ್ಬೇಕಂದ್ರ ನಮ್ಮತ್ತ ಬಡವ್ರಿಗೆ ಯಾರು ಸಹಾಯ ಮಾಡ್ತಾರಿ? ನಾವ ದುಡಿಬೇಕ್ರಿ, ನಾವ ತಿನ್ಬೇಕ್ರಿ. ನೋಡುವ ರೇಖಾ, ಮೊದಲ ನೀ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಶಾಲಿ ಹೋಗಿ ಓದೋದಕ್ಕೆ ಮನಸ್ಸು ಮಾಡು. ನೀ ಚಂದಾಗೆ ಓದಿದ್ರ ಯಾರಾದ್ರೂ ಸಹಾಯ ಮಾಡೇ ಮಾಡ್ತಾರು. ನನಗೂ ಓದ್ಬೇಕಂತ ಭಾಳ ಆಸೆ ಐತ್ರಿ. ನಮ್ಮ ಅಣ್ಣಾಗ ಮೈಯಾಗ ಹುಷಾರಿಲ್ರಿ. ಡಾಕ್ಟರ್ ಅವ್ನ ಮೈಯಾಗ ರಕ್ತ ಇಲ್ಲ ಅಂತ ಹೇಳ್ಯಾರಿ. ರಕ್ತ ಹಾಕಿಸ್ಬೇಕು, ಒಂದ್ ಬಾಟ್ಲಿ ರಕ್ತಕ್ಕೆ 1400 ರೂಪಾಯಿ ಅಂತ ಹೇಳ್ಯಾರಿ. ಯಾರು ತಂದು ಕೊಡ್ತಾರಿ ನಮಗೆ 1400 ರೂಪಾಯಿ? ಮಣ್ಣಿ ಮಳಿ ಗಾಳಿಗೆ ನಮ್ ಗುಡಿಸ್ಲಾ ಕಿತ್ಕೊಂಡು ಹೋತ್ರಿ. ಯಾರು ಬರ್ಲಿಲ್ರಿ, ಯಾರು ಸಹಾಯ ಮಾಡಕ್ ಬರ್ಲಿಲ್ರಿ. ಭಾಳ ನೊಂದಿದೀವ. ಇಷ್ಟು ಸಣ್ಣ ವಯಸ್ಸಿನಾಗ ಎಂಥ ಜವಾಬ್ದಾರಿ ತಗೊಂಡಿದೀವ. ನಾನ ರಕ್ತದಾನ ಮಾಡೋರು ಹುಡುಕೊಂಡು ಬಂದು ನಿನಗೆ ಸಹಾಯ ಮಾಡ್ತೇನೆ. ಮರಿಬೇಡ್ರಿ ಕಾಕಾರ. ಯಾಕ್ರಿ ಇಲ್ಲಾಕ್ ನಿಂತೀರಿ? ದನಗಳಿಗೆ ಮೇವ್ ತರೋದ್ ಬಿಟ್ಟ ಏನಿಲ್ಲ ತಗೊಳ. ಆ ಕೆಳಗೆ ಮನೆ ಕಲ್ಲಪ್ಪನ ಮಗಳು ರೇಖಾ ಇದ್ರಲ್ಲ, ಆಕಿ ಶಾಲಿ ಹೋಗೋದು ಬಿಟ್ಟು ಕೆಲಸಕ್ಕೆ ಹೊಂಟಿದ್ರು. ಆಕಿ ಒಂದು ಸ್ವಲ್ಪ ಬುದ್ಧಿ ಮಾತು ಹೇಳ್ಕೊ ಅಂತ ನಿಂತಿದ್ದೆ ಇಷ್ಟ. ನಾವು ಆ ಹುಡುಗಿ ಏನಾರ ಸಹಾಯ ಮಾಡೋಣ. ನಿಮ್ಮ ಮಾತು ಕರೆ ಐತ್ರಿ. ನಡ್ರಿ ಲಗುನ ದನಗಳಿಗೆ ಮೇವ್ ತಗೊಂಬರ್ರಿ. ಹಾಲಿನ ಹನುಮಂತ ಬರೋದು ಹೊತ್ತಾತ. ಲಗುನ ಹಾಲು ಹಿಂಡಾಕ್ ಹೋಗ್ಬೇಕು. ಹಾಲು ತಗೋರಿ.
ಸರ್ ಪೇಪರ್. ನಮಸ್ಕಾರ ರೀ ದೇಸಾಯಿ ಅವ್ರ. ಬರ್ರಿ ಸೋಮವಾರ ನಮಸ್ಕಾರ. ಯಾಕೆ ಬೆಳಗ್ಗೆ ದೂರ ಬಂದ್ರಿ? ಇಲ್ರಿಪ್ಪ, ಇವ್ರು ನಮ್ಮ ಮನೆ ಪಕ್ಕದವ್ರ ಮಗಳಿಗೆ ರಕ್ತ ಕಡಿಮೆ ಆಗಿತ್ರೆ ದವಾಖಾನಿಗೆ ಹೋಗಿ ಸ್ವಲ್ಪ ರಕ್ತ ಹಾಕ್ಸ್ಕೊಂಡ್ ಬಂದ್ರಿ. ಏನ್ರಿಪ್ಪ, ಇವತ್ತಿನ ಮಕ್ಕಳ ಸಲುವಾಗಿ ಸರ್ಕಾರ ಬಹಳಷ್ಟು ಯೋಜನೆ ಮಾಡೋದು. ಬೆಳಿಗ್ಗೆ ಬಿಸಿ ಹಾಲು ಕೊಡ್ತಾ ಇದೆ, ಊಟ ಆಗ್ತಾ ಇದೆ. ಇವ್ರ ಮಕ್ಕಳದ್ರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡು ಆರೋಗ್ಯದ ಬಗ್ಗೆ ಕಾಳಜಿ ತಗೋತಾ ಇಲ್ಲ. ನೀವು ಊರಾಗ ಹಿರಿಯರದಿರಿ, ಎಲ್ಲ ಪಾಲಕರಿಗೆ ತಿಳಿಸಿ ಹೇಳ್ರಲ್ಲ. ನಮಸ್ಕಾರ. ನಮಸ್ಕಾರ. ಆತು ಬರ್ರಿ. ಗುಣದಪ್ಪ, ನಾಳೆ ನಮ್ಮ ಮನೆ ಒಂದು ಕಾರ್ಯ ಐತಿ. ಒಂದು 10 ಲೀಟರ್ ಹಾಲು ಐತಿ ತಗೋ. ಯಾಕೆ ತಗೊಂಡಿಲ್ಲ? ಯಾಕೆ ಇವತ್ತು ಸ್ವಲ್ಪ ಏನು ತೊಂದರೆ ಐತಿ? ಮತ್ತೆ ಅಂದ್ರೆ ಏನಿಲ್ಲ ನಾಳೆ ತಗೊಂಬಂದ. ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ದಿನ ನಾವೆಲ್ಲರೂ ರಕ್ತದಾನ ಕುರಿತು ಅಭ್ಯಾಸ ಮಾಡಿದ್ವಿ. ಅದರಲ್ಲಿಯೂ ಕೂಡ ಪ್ರಮುಖವಾಗಿ ಫಲಿತಾಂಶಗಳಾದ ರಕ್ತದ ಗುಂಪುಗಳು, ರಕ್ತದ ಮಹತ್ವ ಕುರಿತು ನಿನ್ನೆ ದಿನ ನಾವೆಲ್ಲ ಅಭ್ಯಾಸ ಮಾಡಿದ್ವಿ. ಆ ರಕ್ತದ ಗುಂಪುಗಳು ಯಾವುವು? ಎ, ಬಿ, AB, O ಹೀಗೆ 4 ತೆರನಾದ ರಕ್ತದ ಗುಂಪುಗಳಿವೆ ಎಂಬುದನ್ನು ತಾವೆಲ್ಲ ನಿನ್ನೆ ಕಲಿತಿದ್ದೇವೆ. ಸರಿ, ನಾವೆಲ್ಲರೂ ರಕ್ತದಾನ ಮಾಡಬಹುದ್ರಿ? ಹಂಗಿಲ್ಲದ 18 ವರ್ಷ ತುಂಬಿದ ಆರೋಗ್ಯವಂತ ವ್ಯಕ್ತಿ ಮಾತ್ರ ರಕ್ತದಾನ ಮಾಡಕ್ ಸಾಧ್ಯ. ಹೊರತಾಗಿ ನಿಮ್ಮಲ್ಲಿ ಆ ಭಾವನೆ ಬಂತಲ್ಲ ನಾವು ಮಾಡಬಹುದು ಅಂತೇಳಿ. ವೆರಿ ಗುಡ್. ಸಿಡಾನ್ ಪ್ಲೀಸ್. ಸರ್, ಹಾ, ನಮ್ಮ ಅಪ್ಪಗ BP ಐತೆ, ಅವರು ರಕ್ತದಾನ ಮಾಡಬಹುದೇನು ಸರ್? ಖಂಡಿತ ಬರೋದಿಲ್ಲ. ಯಾರಿಗೆ BP, ಶುಗರ ಅಥವಾ ಯಾವುದೇ ವ್ಯಕ್ತಿ ಅನಾರೋಗ್ಯ ಪೀಡಿತವಾಗಿದ್ದರೆ ಆ ವ್ಯಕ್ತಿಯಿಂದ ರಕ್ತದಾನವನ್ನು ಪಡೆಯಲು ಬರುವುದಿಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಲವಾರು ದಾನಗಳ ವಿಧಾನಗಳನ್ನು ತಿಳ್ಕೊಂಡಿದ್ದೇವೆ. ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ರಕ್ತದಾನ. ಯಾವ ದಾನ? ರಕ್ತದಾನ. ಹೀಗಾಗಿ 18 ವರ್ಷ ಮೇಲ್ಪಟ್ಟ ಎಲ್ಲ ಸದೃಢ ವ್ಯಕ್ತಿಗಳು, ಆರೋಗ್ಯವಂತ ವ್ಯಕ್ತಿಗಳು ಯಾವ ದಾನವನ್ನು ಮಾಡಬೇಕು? ನಾವು ರಕ್ತದಾನ ಮಾಡೋಣ. ಇವತ್ತಿನ ವರ್ಗ ಕೋಣೆಯನ್ನ ಮುಗಿಸೋಣ. ರಾಯರ, ನಿಮ್ಮ ಮಗ್ಗ ರಾಜುಗ ಅಲ್ಲಿ ಆಕ್ಸಿಡೆಂಟ್ ಆಗೈತ್ರಿ. ಒಂದು ಆಕ್ಸಿಡೆಂಟ್ ಆಗೈತ್ರಿ, ಭಾಳ ಸೀರಿಯಸ್ ಐತ್ರಿ ಹುಡುಗ. ಸರ್, ಆಂಬುಲೆನ್ಸ್ ಅನ್ರಿ, ಇಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಜಲ್ದಿ ಬರ್ರಿ. ರತ್ನಾ ಸಿಸ್ಟರ್, ಬನ್ನಿ ಇಲ್ಲಿ ನೋಡಿ. ಆ ಪೇಷಂಟ್ ರಾಜುನ್ ಕಡೆಯವರು ಯಾರು ಬಂದಿದ್ದಾರೆ? ಸ್ವಲ್ಪ ಅರ್ಜೆಂಟ್ ಕರೀರಿ. ಸರ್, ಅವ್ರ ಪೇಷಂಟ್ ತಂದೆ ತಾಯಿ ಬಂದಿದ್ದಾರೆ. ಹೌದಾ? ಹಾಗಾದ್ರೆ ಕರೀರಿ ಅವ್ರ ಒಳಗೆ. ಆಯ್ತು. ರಾಜು ತಂದೆ ತಾಯಿ ಬರ್ರಿ, ಡಾಕ್ಟರ್ ಕರೀತಾ ಇದಾರ. ಬನ್ನಿ, ಕುಳಿತುಕೊಳ್ಳಿ. ಡಾಕ್ಟರ್, ನಮ್ಮ ಮಗನ ಕಂಡೀಷನ್ ಹೆಂಗೈತ್ರಿ? ಡಾಕ್ಟ್ರೆ, ನನ್ ಮಗ ಆರಾಮಕ್ಕೈತೆ ಇಲ್ಲೇ ಹೇಳ್ರಿ. ಇರೋ ಒಬ್ಬ ಮಗ ಅದಾನ, ಅವನ್ ಮೇಲೆ ಜೀವನ ಇಟ್ಕೊಂಡೆ ನಾನು. ಸಮಾಧಾನ ಮಾಡ್ಕೊಡ್ರಿ. ಈ ವೇಳೆದಾಗ ನೀವು ಧೈರ್ಯ ಕಳೆದುಕೋಬಾರ್ದು. ನಿಮ್ಮ ಮಗಗ ಆರಾಮಾಗ್ತಾನೆ. ಹೆಂಗೆ ಸಮಾಧಾನ ಮಾಡ್ಕೊಳ್ತೀರಿ ಡಾಕ್ಟರ್? ರಾಯರ, ಅಪಘಾತದಲ್ಲಿ ನಿಮ್ಮ ಮಗನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಬಹಳ ರಕ್ತ ಸೋರೋಗಿದೆ. ಅವನಿಗೆ ಅರ್ಜೆಂಟ್ ಆಗಿ 1 ಯೂನಿಟ್ ರಕ್ತ ಬೇಕಾಗಿದೆ.
ದಾನಿಗಳು ಯಾರಾದ್ರನ್ನ ಅರ್ಜೆಂಟ್ ಆಗಿ ಹುಡುಕ್ಬೇಕ್ರಿ ರಾಯರ. ಡಾಕ್ಟರ್ ನಂದ ತಗೋರಿ, ಅವ್ನ ಮೈಯಾಗ ಹರಿ ರಕ್ತ ನಂದಾರಿ. ರಾಯರ, ನಿಮ್ ರಕ್ತ ನಿಮ್ ಮಗನ ರಕ್ತ ಒಂದೇ ಇದ್ರು ಹಂಗೆಲ್ಲ ತಗೊಳಕ್ ಬರಲ್ರಿ. ಗ್ರೂಪ್ಗಳು ಬೇರೆ ಬೇರೆ ಇರ್ತಾವ. ರಕ್ತ ಚೆಕ್ ಮಾಡಿ ತಗೊಳ್ಬೇಕಾಗೈತ್ರಿ. ಅಂದಂಗ ನಮ್ಮ ಮಗನ ರಕ್ತದ ಗುಂಪು ಯಾವ್ದ್ರಿ ಡಾಕ್ಟರ್? ನೋಡಿ ರಾಯರ, ನಿಮ್ ಮಗಂದು ವಿಶೇಷವಾದ ರಕ್ತದ ಗುಂಪಿದೆ. 1 ಲಕ್ಷಕ್ಕೆ ಒಬ್ಬರಲ್ಲಿ ಮಾತ್ರ ಅದು ಇರುತ್ತೆ. ಅದೇ ಬಾಂಬೆ ಬ್ಲಡ್ ಗ್ರೂಪ್. ಅದ್ ಹೆಸರ ಕೇಳಿಲ್ರಿ ನಾನು. ನೋಡ್ರಾಯರ, 1952ರಲ್ಲಿ ಡಾಕ್ಟರ್ YM ಬೇಂದೆ ಅಂತ ಹೇಳಿ ಅದನ್ನ ಮೊದಲು ಬಾಂಬೆಯಲ್ಲಿ ಕಂಡುಹಿಡಿದ್ರು. ಅದಕ್ಕೆ ಅದನ್ನ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಕರೀತಾರೆ. ಈಗ ಏನ್ ಮಾಡಿದ್ರಿ ಡಾಕ್ಟರ್? ರಾಯರ, ಈಗ ರಕ್ತದ ಗುಂಪೆ ಚರ್ಚೆ ಮಾಡಕ್ಕೆ ಟೈಮ್ ಇಲ್ಲ. ಅರ್ಜೆಂಟ್ ಆಗಿ ಆ ರಕ್ತದ ಗುಂಪನ್ನ ನೀವು ಅರೇಂಜ್ ಮಾಡಬೇಕು. ನಿಮ್ ಕೈ ಮುಗಿತೀವಿ ಡಾಕ್ಟರ್, ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ಏನ್ ಮಾಡ್ಬೇಕು ಹೇಳ್ರಿ ನೀವು? ಒಂದ್ ಕೆಲಸ ಮಾಡಿ ರಾಯರೆ, ಅರ್ಜೆಂಟ್ ಆಗಿ ಬ್ಲಡ್ ಬ್ಯಾಂಕಿಗೆ ಹೋಗಿ, ಅಲ್ಲಿ ನಿಮ್ಗೆ ರಕ್ತ ಸಿಗಬಹುದು. ಎಲ್ಲಿ ಹೋಗ್ಬೇಕು ಹೇಳಿ ಡಾಕ್ಟರ್? ಎಷ್ಟು ಬೇಕಾದ್ರೆ ಖರ್ಚಾಗ್ಲಿ ತಗೊಂಡ್ ಬರ್ತೀವಿ. ನನ್ನ ಮಗ ಉಳಿದ್ರೆ ಸಾಕು. ನೋಡಿ ರಾಯರ, ಧಾರವಾಡದಲ್ಲಿ ಜರ್ಮನ್ ಆಸ್ಪತ್ರೆ ಅಂತಿದೆ. ಅಲ್ಲಿ ರೋಟರಿ ಬ್ಲಡ್ ಬ್ಯಾಂಕ್ ಅಂತಿದೆ. ಅಲ್ಲಿ ಹೋಗ್ರಿ. ಡಾಕ್ಟರ್ ಜಯಲಕ್ಷ್ಮಿ ಅಂತಿದ್ದಾರೆ. ಅಲ್ಲಿ ನಿಮ್ಗೆ ಬಾಂಬೆ ಬ್ಲಡ್ ಗ್ರೂಪ್ ಸಿಗಬಹುದು. ಆಯ್ತು ಡಾಕ್ಟರ್. ರಾಯರ, ನಾನು ಲೆಟರ್ ಇಟ್ಟಿದ ಮೇಲೆ ನಾನು ಲೆಟರ್ ಬರೆದು ಕೊಡ್ತೇನೆ. ಜೊತೆಗೆ ರಿಪೋರ್ಟು ಕೊಡ್ತೇನೆ. ನಿಮ್ಮ ಮಗಂದು ಬ್ಲಡ್ ಸ್ಯಾಂಪಲ್ ಕೊಡ್ತೇನೆ. 3 ತೆಗೆದು ಕೂಡಲೇ ನೀವು ಹೋಗ್ಬೇಕಾಗತ್ತೆ. ಸಿಸ್ಟರ್ ರತ್ನ ಅವರೇ, ಬನ್ನಿ. ಆ ಪೇಷಂಟ್ ರಾಜುನ ಬ್ಲಡ್ ಸ್ಯಾಂಪಲ್ ಕೊಡಿ. ಸರ್, ಪೇಷಂಟ್ ಬ್ಲಡ್ ಸ್ಯಾಂಪಲ್ಸ್. ರಿಪೋರ್ಟ್ ನನ್ನ ಲೆಟರ್ ಹೆಡ್ ಇದೆ. ಇದು ಬ್ಲಡ್ ಸ್ಯಾಂಪಲ್. ನೀವು ಅರ್ಜೆಂಟ್ ಆಗಿ ಹೋಗ್ಬೇಕು. ಕೂಡಲೇ ಹೋಗಿ. ಡಾಕ್ಟರ್, ಬ್ಲಡ್ ಬೇಕಂತ. ಓಕೆ, ರಿಪೋರ್ಟ್ ತಗೊಂಡು ಬಂದಿದ್ದಾರಾ? ಹಾ, ತಂದಿದ್ದಾರೆ. ಬನ್ನಿ, ಕೂತ್ಕೊಳ್ಳಿ. ಹೇಳಿ, ಯಾವ ಊರು, ಎಲ್ಲಿಂದ ಬಂದಿರೋದು, ಯಾರಿಗೆ ಬೇಕಾಗಿದೆ ಬ್ಲಡ್? ನಮ್ಮ ಮಗನಿಗೆ ಬೇಕಾಗಿತ್ತು. ಏನಾಗಿದೆ ನಿಮ್ಮ ಮಗನಿಗೆ? ವಯಸ್ಸೆಷ್ಟು? ವಯಸ್ಸು 13 ವರ್ಷ. ಶಾಲೆಯಿಂದ ಬರು ಮುಂದಾಗ ರಸ್ತೆ ಒಳಗ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಡಾಕ್ಟರ್. ಹೌದು ಡಾಕ್ಟರ್. ಓ ಮೈ ಗಾಡ್. ಕವಿತಾ ಮೇಡಮ್, ಈ ಪೇಷಂಟ್ದು ಬ್ಲಡ್ ಸ್ಯಾಂಪಲ್ ತಗೊಂಡು ಬನ್ನಿ. ಓಕೆ ಮೇಡಮ್, ಬ್ಲಡ್ ಸ್ಯಾಂಪಲ್. ಡಾಕ್ಟರ್, ಐ ಆಮ್ ಸಾರಿ, ಈ ಬ್ಲಡ್ ಗ್ರೂಪ್ ನಮ್ಮಲ್ಲಿಲ್ಲ. ಸಿಗೋದು ಕೂಡ ತುಂಬಾನೇ ಅಪರೂಪ. ಹೆಂಗಾದ್ರೂ ಮಾಡಿ ಡಾಕ್ಟರ್, ನನ್ನ ಮಗನ ಜೀವ ನಿಮ್ ಕೈಯಾಗೈತಿ. ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗನ ಬ್ಲಡ್ ಗ್ರೂಪ್ ಬಾಂಬೆ ಬ್ಲಡ್ ಗ್ರೂಪ್ ಇದೆ. ಈ ಬ್ಲಡ್ ಗ್ರೂಪ್ ಸಿಗೋದು ತುಂಬಾನೇ ಕಷ್ಟ. ಲಕ್ಷಕ್ಕೆ ಒಬ್ಬರಿಗೆ ಮಾತ್ರ ಈ ಬ್ಲಡ್ ಗ್ರೂಪ್ ಸಿಗುತ್ತೆ. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ 5.5 ಲೀಟರ್ ರಕ್ತ ಇರುತ್ತೆ. ರಕ್ತದಲ್ಲಿ ಕೆಂಪು ರಕ್ತಕಣ, ಬಿಳಿ ರಕ್ತಕಣ, ಪ್ಲೇಟ್ಲೆಟ್ ಮತ್ತು ಪ್ಲಾಸ್ಮಾ ಇರುತ್ತೆ. ರಕ್ತದ ಗುಂಪಿನಲ್ಲಿ ಎ, ಬಿ, AB ಪಾಸಿಟಿವ್, O ರಕ್ತದ ಗುಂಪುಗಳಿವೆ. ಆದ್ರೆ ನಿಮ್ಮ ಮಗಂದು ರಕ್ತದ ಗುಂಪು ಒಂದು ಬಾಂಬೆ ಬ್ಲಡ್ ಗ್ರೂಪ್. ಇದು ತುಂಬಾ ವಿರಳ, ಸಿಗೋದು ತುಂಬಾ ಕಠಿಣ. ಇಡೀ ಧಾರವಾಡ ಜಿಲ್ಲೆಯಲ್ಲೇನೆ ಕೇವಲ 2 ಮಾತ್ರ ಈ ರಕ್ತದ ಗುಂಪು ಇದೆ. ಮಾಡಿ ಡಾಕ್ಟರ್, ದಯವಿಟ್ಟು ಯಾರಾದ್ರೂ ದಾನಿಗಳಿದ್ರೆ ದಯವಿಟ್ಟು ಕರೆಕೊಡ್ರಿ. ನೋಡಿ ಇವರೇ, ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ 2 ದಾನಿಗಳಲ್ಲಿ ಒಬ್ಬ ಪುಣೆಗೆ ಹೋಗಿದ್ದಾನೆ, ಇನ್ನೊಬ್ಬ ಮಾತ್ರ ಸಿಗ್ತಾನೆ. ಅವನು ಮಹಾದಾನಿ, ಸಾಕಷ್ಟು ಜನರ ಜೀವವನ್ನ ಉಳಿಸಿದ್ದಾನೆ. ಅವಂದು ಕೂಡ ಬಾಂಬೆ ಬ್ಲಡ್ ಗ್ರೂಪ್. ನಾವು ಅವನ ಹತ್ರ ವಿಚಾರಿಸ್ಕೊಳ್ಳೋಣ, ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಎಲ್ಲಾರು ಹೇಳಿ ಡಾಕ್ಟರ್, ಅಲ್ಲೇ ನಾವು ಕಾರ್ ತಗೊಂಡು ಹೋಗ್ತೀವಿ. ಸರಿ, ಹಾಗಾದ್ರೆ ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಬಸವನಹಳ್ಳಿ ಅಂತ ಇದೆ. ಅಲ್ಲಿ ಹೋಗಿ ಹಾಲಿನ ಹನುಮಂತ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಬಹುಶಃ ಅವ್ರ ಮನೆ ಹೊಲದಲ್ಲಿ ಊರಿಂದ ಹೊರಗೆ ಇರ್ಬೇಕನ್ಸುತ್ತೆ. ಅಲ್ಲಿ ಹೋಗಿ ನೀವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಒಟ್ನ್ಯಾಗ ನನ್ನ ಮಗನ ಜೀವ ಉಳಿದ್ರೆ ಸಾಕ್ರಿ. ನಾವ್ ಈಗ ಕಾರ್ ತಗೊಂಡು ಹೋಗ್ಬಿಡ್ತೀವಿ. ಸರಿ, ಹಾಗಾದ್ರೆ
ಬೇಗ ಹೊರಡಿ, ಟೈಮ್ ತುಂಬಾ ಕಡಿಮೆ ಇದೆ. ಹೊತ್ತಾಗಿತ್ ಬರ್ರಿ. ಬುಟ್ಟಿ ಯಾಕೆ ಕರ್ಕೊಂಬರಕ್ ಹೋಗಿದ್ದಿ? ಮಳಿ ಯಾರೋ ಬರೋಂಗಾಗೈತಿ. ಆಯ್ತು ನೋಡ್ರಿ, ಕುಂಡ್ರಿ ನೋಡ್ರಿ, ಇದೊಂದು ಸ್ವಲ್ಪ ಐತಿ ಮುಗಿಸ್ಕೊಂಡ್ ಬರ್ತೇನೆ. ಹಾ ರೀ ಯಜಮಾನ್ರ, ಆ ಹಾಲಿನ ಹನುಮಂತರ ಮನೆಯಲ್ಲಿ ಐತ್ರಿ. ಯಾರಂದ್ರಿ ಸರ್? ಆ ಹಾಲಿನ ಹನುಮಂತ್ರಿ. ಅವರೇ ರಕ್ತಾನೆ ಹನುಮಂತಪ್ಪ. ಹೌದು, ಅಲ್ಲಿ ತನಕ ಕಾರ್ ಹೋಲ್ರಿ, ನಡ್ಕೊಂತ ಹೋಗ್ಬೇಕಾಕೈತ್ರಿ. ಬರ್ರಿ ನಾ ತೋರಿಸ್ತೇನೆ. ಪಾರೋ, ಆ ಪುಟ್ಟಿನ ಕರ್ಕೊಂಡ ಅಲ್ಲೇ ಗಿಡ ಬಿಡ್ಕೊಂಡ್ರ ಇವ್ರಿಗೆ ಸ್ವಲ್ಪ ಅಲ್ಲಿ ಹನುಮಂತನ ಮನೆ ತೋರಿಸಿ ಬರ್ತೇನೆ. ಲಗುನ ಬರ್ರಿ. ಇಲ್ಲ, ಇಲ್ಲೇ ಬರ್ರಿ, ಬಂದ ಬಿಟ್ಟು ಬರ್ರಿ. ಮತ್ತೇನ್ ಕಾಕ ಎಣ್ಣೆ ಹೊಡ್ಯಾಕೊಂಟಿ? ನೋಡಪ್ಪ, ಮತ್ತ ಹನುಮಂತನ ಅದಾನ ಮನ್ಯಾಗ? ಅದಾನು ಮಾರಿ ಸಪ್ಪ ಮಾಡ್ಕೊ ಕುಂತ ನೋಡ. ನಾನು ಮಾತಾಡ್ಸಿನಿ, ಏನು ಮಾತಾಡಲಿಲ್ಲವ. ಯಾಕೆ ಏನಾಗೈತಪ್ಪ? ಯಾರಿಗೂ ಗೊತ್ತಪ್ಪ, ನನಗಾರ ಏನು ಗೊತ್ತು. ನಾನು ಮಾತಾಡ್ಸಿನಿ, ಮಕ ಸಪ್ ಮಾಡ್ಕೊಂಡು ಕುಂತಾನು. ಗೊತ್ತ ಹೋಗಿ ನೀನು ನೋಡ. ಆಯ್ತಾಯ್ತು. ನಂದು ಎಣ್ಣೆ ಹೊಡಿದೈತಿ, ಅದಕ್ಕೆ ಹೊಂಟೇನಿ. ಆಯ್ತು, ನೋಡಿ ಭೇಟಿ ಮಾಡಿಸ್ಬಿಡ್ಬೇಕಾಗಿತ್ತು. ಹನುಮಂತನ, ಇದು ಧಾರವಾಡದಿಂದ ನಿಮ್ಗೆ ಬೆಟ್ಟ ಹಾಕೋದ. ನಮಸ್ಕಾರ. ಏನಿಲ್ರಿ ಹನುಮಂತ, ನನ್ನ ಮಗಗೆ ಆಕ್ಸಿಡೆಂಟ್ ಆಗಿ ರಕ್ತ ಭಾಳ ಹೋಗ್ಬಿಟ್ಟೈತೆ ಅಂತ. ಅವನ ರಕ್ತ ನಿಮ್ಮ ರಕ್ತ ಒಂದೇ ಐತೆ ಅಂತೇಳಿ ಡಾಕ್ಟರ್ ಕಡೆ ಕಳ್ಸ್ಯಾರ. ಹೆಂಗಾರ ಮಾಡಿ ನನ್ನ ಮಗನ ಜೀವ ಉಳಿಸ್ರಿ ಅಪ್ಪ, ನನ್ನ ಮಗನ ಜೀವ. ರಾಯರ, ನನ್ನ ಕೈ ಮುಗಿಬೇಡ್ರಿ. ನನ್ನಿಂದ ಒಂದು ಜೀವ ಉಳಿತಿತ್ತಂದ್ರೆ ಯಾಕೆ ಆಗೋಲ್ತ್ರಿ? ನಡ್ರಿ, ಬರ್ತೇನೆ. ಆದ್ರೆ ನನ್ನ ದೌಡ್ ತಂದ್ಬಿಡ್ರಿ ಇಲ್ಲಿ. ಹನುಮಂತವ್ರ, ಬಾಗಲ ಹಂಗ ತೆಗೆದಿದ್ದ ಬಿಟ್ಟಿರಿ, ಲೈಟ್ ಹಚ್ಚಿದೈತಿ, ಬಾಗಲ ಹಾಕೊಂಡು ಬರ್ತೀರಿ ನೋಡ್ರಿ. ಹಂಗೆ ಇರ್ಲಿ ನೋಡ್ರಿ. ಯಾಕಂತಂದ್ರೆ ನಾ ಅದೇನು ಮುಂದೆ ಗೊತ್ತಾಕೈತಿ. ಲೈಟ್ ಏನು ಕಳೆದು ಬೇಡ, ಬರ್ರಿ ಹೋಗೋಣ. ಯಾಕಂದ್ರೆ ಮನೆಗೆ ಮಂದಿ ಬರೋದಾರ. ಡಾಕ್ಟರ್ ಇದ್ದಾರೆ. ಇದಾಗಿ ಕುಳಿತುಕೊಳ್ಳಿ. ಮೇಡಮ್, ರಕ್ತದಾನಿ ಹನುಮಂತ ಅವ್ರು ಬಂದಿದ್ದಾರೆ. ಹೌದಾ? ಒಳಗ್ ಕರೀರಿ ಅವ್ರನ್ನ. ಹನುಮಂತ ಅವ್ರನ್ನ ಒಳಗ್ ಕರ್ಕೊಂಡ್ಬರ್ರಿ. ಡಾಕ್ಟರ್, ಓ ಹನುಮಂತವ್ರೆ, ನಮಸ್ಕಾರ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಕವಿತಾ, ಹನುಮಂತವ್ರದ್ದು ತೂಕ ಮತ್ತು ಬಿಪಿಯನ್ನು ಚೆಕ್ ಮಾಡಿ 1 ಯೂನಿಟ್ ಬ್ಲಡ್ ತೆಗಿಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಆಯ್ತಾ ಡಾಕ್ಟರ್? ಬನ್ನಿ, ಕೂತ್ಕೊಳ್ಳಿ. ರಾಯ್ರಿ, ಹನುಮಂತವರು ನಿಮ್ಗೆ ಟೈಮ್ ಸರಿಯಾಗಿ ಸಿಕ್ಕಿದ್ದು ನಿಮ್ ಪುಣ್ಯ. ಇಲ್ಲೇ ಕೂತ್ಕೊಳ್ಳಿ. ಅವ್ರ ಬ್ಲಡ್ ಎಲ್ಲ ತೆಗೆದು ನಿಮ್ಗೆ ಸರಿ ಮಾಡ್ಕೊಡ್ಲಿಕ್ಕೆ ಇನ್ನು 3 ತಾಸು ಟೈಮ್ ಬೇಕಾಗುತ್ತೆ. ರೆಡಿ ಆದ ತಕ್ಷಣ ಬೇಗ ತಗೊಂಡೋಗ್ಬಿಡುವಂತೆ.
ಹನುಮಂತವ್ರೆ, ಒಂದು 10 ನಿಮಿಷ ರೆಸ್ಟ್ ಮಾಡಿ. ನಾವು ಬಂದು ಹೇಳಿ ಕೈಗೆ ಸ್ಟಿಕ್ಕರ್ ಹಚ್ಚೋವರೆಗೂ ಎದ್ದು ಬರ್ಬೇಡಿ. ರಿಫ್ರೆಶ್ ಆಗಿ, ಆಯ್ತಾ? ಡಾಕ್ಟರ್, ಎಸ್ ರಾಯರೇ, ತಗೊಳ್ಳಿ. ರಕ್ತ ರೆಡಿ ಇದೆ, ಎಲ್ಲಾ ರೀತಿಯಿಂದಲೂ ಟೆಸ್ಟ್ ಮಾಡಿದೆ, ಕರೆಕ್ಟ್ ಆಗಿದೆ. ಮೊದಲು ಇದನ್ನ ಟೈಮಿಂಗ್ ಸರಿಯಾಗಿ ತಗೊಂಡೋಗಿ ನಿಮ್ಮ ಮಗನಿಗೆ ಮುಟ್ಟಿಸಿರಿ. ಏನೂ ಸಮಸ್ಯೆ ಆಗುದಿಲ್ಲ, ಆಯ್ತಾ? ಹನುಮಂತನಂತಹ ರಕ್ತದಾನಿಗಳು ಇರೋವರೆಗೂ ಅವ್ರ ತರ ಬಂದು ರಕ್ತದಾನ ಮಾಡೋದ್ರಿಂದ ಸಾಯುವಂತಹ ಹಲವಾರು ಜೀವಗಳು ನಾವು ಉಳಿಸಬಹುದಾಗಿದೆ. ಆಯ್ತು, ನಿಮ್ಗೆಲ್ಲ ಒಳ್ಳೇದಾಗಲಿ. ಬನ್ನಿ ರಾಯರೇ, ಕೂತ್ಕೊಳ್ಳಿ. ರಕ್ತದಾನಿಗಳು ಸಿಕ್ರ ರಾಯರೇ? ಹನುಮಂತರ, ಕೂತ್ಕೊಳ್ಳಿ. ಒಂದ್ ಜೀವ ಉಳಿಸಿದ ಪುಣ್ಯ ನಿಮಗೆ ಸಿಕ್ಕೈತೆ ನೋಡ್ರಿ. ನಿಮ್ಮಂತ ರಕ್ತದಾನಿಗಳು ಹೆಚ್ಚೆಚ್ಚು ಬಂದ್ರೆ ಎಷ್ಟೋ ಜೀವಗಳು ಉಳಿತಾವ ನೋಡ್ರಿ. ಆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಸಿಸ್ಟರ್ ರತ್ನ ಅವರೇ, ಇದು ರಕ್ತ ತಗೋರಿ. ಆ ಪೇಷಂಟ್ ರಾಜುಗೆ ಅರ್ಜೆಂಟ್ ಆಗಿ ಹಚ್ಚಿ. ನೋಡ್ರಿ, ರಕ್ತ ಅನ್ನೋದು ಎಷ್ಟು ಅವಶ್ಯ ಅಲ್ವಾ? ಎಷ್ಟೊಂದು ಜೀವಗಳನ್ನ ರಕ್ತ ಉಳಿಸುತ್ತೆ. ಮದುವೆ ಮಾಡುವಾಗ ಯಾವ ಜಾತಿ ಅಂತ ಕೇಳ್ತಾರೆ. ಆಸ್ಪತ್ರೆಯಲ್ಲಿ ರಕ್ತದಾನ ಮಾಡುವಾಗ ರಕ್ತ ಯಾವ ಜಾತಿದು ಅಂತೇಳಿ ಯಾರೂ ಕೇಳಲ್ಲ. ಜೀವ ಉಳಿದ್ರ ಸಾಕು ಅಂತಾರೆ. ಹನುಮಂತವರು ರಕ್ತದಾನ ಮಾಡಿ ಒಂದು ಜೀವ ಉಳಿಸೋ ಪುಣ್ಯ ಕಟ್ಕೊಳ್ತಾ ಇದ್ದಾರೆ. ಸಮಾಜ ಅವರನ್ನು ಎಷ್ಟು ಗೌರವಿಸುತ್ತೆ ಅಲ್ವಾ? ಸರ್, ಇವ್ರು ರಾಜಗ ಪ್ರಜ್ಞೆ ಬಂದಿದಾರಿ. ಹೌದಾ? ರಕ್ತ ಕೊಟ್ಟು ನನ್ ಮಗನ್ ಜೀವ ಉಳಿಸಿರಿ ನೀವು. ನಿಮ್ಗ ಪುಣ್ಯ ಬರ್ಲಿರಿಪ್ಪ. ತುಂಬಾ ಧನ್ಯವಾದಗಳು ರೀ ಡಾಕ್ಟರ್. ನೋಡ್ರಾಯ್ರ, ನೀವು ನಿಜವಾಗ್ಲೂ ಧನ್ಯವಾದ ಹೇಳಬೇಕಾಗಿರೋದು ನನಗಲ್ಲ, ಹನುಮಂತರಂತ ಪುಣ್ಯಾತ್ಮನು ಹೇಳಿ. ಸರಿಯಾದ ವೇಳೆಗೆ ರಕ್ತದಾನ ಮಾಡಿ ನಿಮ್ಮ ಮಗನ ಪ್ರಾಣ ಉಳಿಸಿದ ಪುಣ್ಯಾತ್ಮರು, ಅವ್ರಿಗೆ ಧನ್ಯವಾದ ಹೇಳ್ಬೇಕು ನೀವು. ನಾನು ಬಿಟ್ಟು ಬರ್ಬೇಡಿ, ನಾ ಅರ್ಜೆಂಟ್ ಹೋಗ್ಬೇಕು. ಮನೆಗೆ ಸಂಬಂಧಕ್ಕೆ ಬರೋದು. ನಮಸ್ತೆ, ಹೋಗ್ಬೇಕು. ರಾಯ್ರ, ನೀವು ಹೋರಿ, ಹೊತ್ತಾಕೈತಿ ನಿಮ್ಗೆ. ಹೊತ್ತೂ ಭಾಳ ಆಗೈತಿ. ನೀವು ಹೋರಿ, ನಾ ಹೋಗ್ತೇನೆ. ಹೋರಿ. ಇಲ್ಲ, ಅದೇ ಮನಿ ತನ ಬರ್ತೀವಿ ಬಿಡ್ರಿ. ಮತ್ತೆ ಯಾಕೆ ಬರ್ತೀರಿ? ಹೋಗ್ರಿ, ನಾ ಹೋಗ್ತೇನೆ. ಹೋರಿ. ಹನುಮಂತಣ್ಣ, ನನ್ನ ಮಗನ ಜೀವ ಉಳಿಸಿ ದೊಡ್ಡ ಉಪಕಾರ ಮಾಡಿದ್ರಪ್ಪ. ನಾವು ಅದಕ್ಕೇನು ಬೆಲೆ ಕಟ್ಟಕ್ಕಾಗದು. ಆದ್ರೆ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ಕೊಡಕತ್ತೀವಿ, ದಯವಿಟ್ಟು ತಗೊಳ್ರಿ. ರಾಯ್ರ, ನಾ ಇದುವರೆಗೂ ಯಾರ ಹತ್ರನೂ ಹಣ ತೊಗೊಂಡಿಲ್ರಿ. ಹಣ ತೊಗೊಳ್ದನ್ನ ರಕ್ತದಾನ ಮಾಡೀನಿ. ಆದರೆ ಇವತ್ತು ನನಗೆ ದುಡ್ಡಿನ ಅವಶ್ಯಕತೆ ಭಾಳ ಐತೆ ನೋಡ್ರಿ. ನಿಮ್ಮಿಂದ ಭಾಳ ನನಗೆ ಉಪಕಾರ ಐತೆ ರೀ. ಯಾಕ್ರಿ ಮತ್ತೆ ಯಾಕ್ರಿ ಹೇಳಕತ್ತೀರಿ? ಯಾಕ್ರಪ್ಪ? ಇಲ್ಲಿ ನೋಡಿದ್ರೆ ನೀವು ಹೇಳಕತ್ತೀರಿ, ಅಲ್ಲಿ ಮನ್ಯಾಗ ನೋಡಿದ್ರ ಹೆಣ್ಮಕ್ಳು ಆಡೋ ಧ್ವನಿ ಕೇಳಕತ್ತೈತಿ. ಏನಾಗೈತ್ರಿ? ಏನಾಗೈತಿ ಹೇಳ್ರಿ ಹನುಮಂತರ. ಏನಿಲ್ರಿ ರಾಯರ, ನಿನ್ನೆ ನನ್ನ ಮಗ ತೀರ್ಕೊಂಡಾನ. ಅವಂತೂ ವಾಪಸ್ ಬರಂಗಿಲ್ಲ. ನನ್ನಿಂದ ಒಂದು ಜೀವ ಉಳಿತಿತ್ತಂದ್ರೆ ಯಾಕಾಗೋದಂತೇಳಿ ನಿಮ್ಮ ಮಗಗೆ ರಕ್ತದಾನ ಮಾಡ ಬಂದೆವು. ಇಂಥ ದೇವ್ರಂತ ಮನುಷ್ಯರಪ್ಪ. ಮನ್ಯಾಗ ಮಗನ ಹೆಣ ಇಟ್ಕೊಂಡು ಇನ್ನೊಂದು ಜೀವ ಉಳ್ಸಕ್ಕಂತ ಹೇಳಿ ರಕ್ತ ಕೊಡಕ ಬಂದಿರಲ್ಲ. ನಿಜವಾಗಿಯೂ ನೀವು ದೇವ್ರಪ್ಪ, ನಿಜವಾಗಿ ನೀವು ದೇವ್ರು. ನಿಮ್ಮಂತವ್ರು ಇಂಥ ಭೂಮಿ ಮ್ಯಾಗ ಆಧಾರ ಅಂತಂದ್ರ ನಮ್ಗೆ
ಹಲವು ದಾನಗಳಲ್ಲಿ ರಕ್ತದಾನವೂ ಕೂಡ ಒಂದು. ಇದು ಅಮೂಲ್ಯವಾದ ಜೀವವನ್ನು ಉಳಿಸುವುದು. ಜೀವ ಇದ್ದರೆ ಜೀವನ ಅಲ್ವೇ? ಅನೇಕ ಕಾರಣಗಳಿಂದ ರಕ್ತದ ಕೊರತೆಯಾಗಿ ಅದು ಸಕಾಲಕ್ಕೆ ಸಿಗದೆ ಪ್ರಾಣವನ್ನೇ ಕಳೆದುಕೊಳ್ಳುವ ಸಂದರ್ಭಗಳುಂಟು. ಅಂತಹ ಸಮಯದಲ್ಲಿ ತಾವು ಮಾಡುವ ರಕ್ತದಾನ ಅನೇಕ ಪ್ರಾಣವನ್ನು ಉಳಿಸಬಹುದು. ರಕ್ತದಾನ ಒಂದು ರೀತಿಯ ಜೀವದಾನವೇ ಸರಿ. ರಕ್ತದಾನ ಮಾಡೋಣ, ಅಮೂಲ್ಯವಾದ ಜೀವ ಉಳಿಸೋಣ. ರಕ್ತದಾನ ಕುರಿತು ಜಾಗೃತಿ ಮೂಡಿಸೋಣ, ಮಾನವೀಯತೆ ಮೆರೆಯೋಣ. ಇದು ನಮ್ಮ ಚಿತ್ರತಂಡದ ಆಶಯ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಚಿತ್ರಕಲಾ ಶಿಕ್ಷಕರು, ನವರಸ ಸ್ನೇಹಿತರ ವೇದಿಕೆ ರಾಜ್ಯಾಧ್ಯಕ್ಷರು, ಕಿರುಚಿತ್ರದ ಮಾರ್ಗದರ್ಶಕರಾದ ಬಾಬಾಜಾನ್ ಮುಲ್ಲಾ ಅವರು ಮಾತನಾಡುತ್ತಾ, ಶಿಕ್ಷಕರೆಂದರೆ ಸಕಲ ಕಲಾವಲ್ಲಭವರು. ಎಲ್ಲರೂ ಸಹಕರಿಸಿದರೆ ಸಾಕಷ್ಟು ಕಿರುಚಿತ್ರಗಳ ಮೂಲಕ ಸಮಾಜಕ್ಕೆ ಮಾನವೀಯ ಮೌಲ್ಯಗಳನ್ನು ಮುಟ್ಟಿಸಲು ಸನ್ನದ್ಧರಾಗಿ ಇರುವುದಕ್ಕಾಗಿ ತಿಳಿಸುತ್ತಾ ಕಿರುಚಿತ್ರಕ್ಕೆ ಕಲಾವಿದರಿಗೆ ಶುಭ ಕೋರಿದರು. ಆರ್ಟ್ ಆಫೀಸ್ ಮತ್ತು ಆರ್ಟ್ ನ್ಯೂಸ್ ಪೇಪರ್ನ ಸಂಪಾದಕರು ಮತ್ತು ನಟ ನಿರ್ಮಾಪಕರಾದ ವಿಶ್ವನಾಥ್ ಗುಗ್ಗೇರಿಯವರು ಮಾತನಾಡುತ್ತಾ, ಚಿತ್ರಕಲಾ ಶಿಕ್ಷಕರು ಅವರ ಸಂಘಟನೆಯಿಂದ ಜನ ಮೆಚ್ಚುವಂತ ಕಾರ್ಯಗಳು ನಡೆಯುತ್ತಿವೆ ಎನ್ನುವುದಕ್ಕೆ ಈ ಕಿರುಚಿತ್ರ ಸಾಕ್ಷಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಕಿರುಚಿತ್ರವು ಯಾವ ಚಲನಚಿತ್ರಕ್ಕೂ ಕಡಿಮೆ ಇಲ್ಲದಂತೆ ಮೂಡಿಬಂದಿದೆ. ಎಲ್ಲರೂ ಅತ್ಯಂತ ಭಾವ ಪರವಶರಾಗುವಂತೆ ಮೌಲ್ಯ ತುಂಬುವ ಕಾರ್ಯ ಚಿತ್ರತಂಡದಿಂದ ನಡೆದಿದೆ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಬಿಆರ್ ಜಕಾತಿಯವರು ತಮ್ಮ ಪ್ರಸ್ತಾವಿಕ ನುಡಿಗಳಲ್ಲಿ ಇಲಾಖೆ ಅಧಿಕಾರಿಗಳು, ಆಡಳಿತ ಮಂಡಳಿಯ ಗಣ್ಯರು, ಹಿರಿಯ ಹಾಗೂ ಕಿರಿಯ ಕಲಾವಿದರ ತಂಡ, ಮಾರ್ಗದರ್ಶಕರು ಸರ್ವರು ಅವರಿಗೆ ಸಹಕರಿಸಿದ್ದಕ್ಕಾಗಿ ಸಂತೋಷ ವ್ಯಕ್ತಪಡಿಸಿ, ಸಾವಿನ ಮನೆಯಲ್ಲೂ ಕೂಡ ರಕ್ತದಾನ ಮಾಡುತ್ತಿರುವಾಗ ನಾವೆಲ್ಲರೂ ಅವಶ್ಯಕತೆ ಇದ್ದಾಗ ರಕ್ತದಾನ ಮಾಡಿ ಜೀವ ಉಳಿಸೋಣ ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆಯ ಆಡಳಿತ ಅಧಿಕಾರಿಯಾದ ಜಿಎಂ ಹೊಸಮನಿಯವರು ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾ, ತಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರು ಅದ್ಭುತ ಕಾರ್ಯ ಮಾಡುತ್ತಿರುವುದು ತಮಗೆ ಸಂತೋಷವಾಗಿದ್ದು, ಇಂಥ ಉತ್ತಮ ಕಾರ್ಯ ಮಾಡಲು ತಮ್ಮ ಸಹಕಾರ ಸದಾ ಇರುವುದಾಗಿ ತಿಳಿಸಿ ಕಿರುಚಿತ್ರಕ್ಕೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಜಕಾತಿಯವರಿಗೆ ಇಲಾಖೆ ವತಿಯಿಂದ, ಹಲವು ಸಂಘಟನೆಗಳ ವತಿಯಿಂದ ಕಲಾವಿದರ ತಂಡದಿಂದ ಸನ್ಮಾನಿಸಲಾಯಿತು. ಈ ರಕ್ತದಾನ ಬಗ್ಗೆ ಕುರಿತು ಹೇಳ್ಬೇಕಂತಂದ್ರೆ ನಾವು ನಮ್ಮ ಮಾತೃ ಇಲಾಖೆ ಆದಂಥ ಶಿಕ್ಷಣ ಇಲಾಖೆ, ಈ ಇಲಾಖೆಯ ಜೊತೆಗೆ ನಾವು ಮಕ್ಕಳಿಗೆ ಅವೇರ್ನೆಸ್ ಮೂಡಿಸುವಂಥ ಒಂದು ಕಾರಣಕ್ಕೋಸ್ಕರ ಹಿಂದೆ ಹಲವಾರು ಚಿತ್ರಗಳನ್ನು ಹಾಗೆ ವೇದಿಕೆ ಮೇಲಿನ ಸರ್ವ ಗಣ್ಯರಿಂದ ಎಲ್ಲ ಕಲಾವಿದರನ್ನ ಅಭಿನಂದನಾ ಪತ್ರ ವಿತರಿಸಿ ಗೌರವಿಸುವ ಕಾರ್ಯವನ್ನ ಶಿಕ್ಷಕರಾದ ಎನ್ಬಿ ದ್ಯಾಪೂರ್ ಅವರು ನೆರವೇರಿಸಿದರು.
ಇನ್ನು ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಶಂಕರ್ ಖಟ್ಟಿ, ಅಜಿತ್ ಕುಮಾರ್ ದೇಸಾಯಿ, ದಳವಾಯಿ, ಎಲ್ಐ ಲಕ್ಕಮ್ಮನವರ್, ಪ್ರಭು ಹಂಚಿನಾಳ್, ಮೈನುದ್ದೀನ್ ಕಿರವಾಡಿ, ಅಶೋಕ್ ಗರ್ಕದ್, ಕುಶಾಲ್ ಬೆಳವಡಿ, ಕಿರುಚಲನಚಿತ್ರದ ಸಂಕಲನಕಾರರಾದ ರವಿ ಯಾಲಕ್ಕಿ, ಶೆಟ್ಟರ್, ಛಾಯಾಗ್ರಾಹಕರಾದ ಚೇತನ್ ಕುಮಾರ್, ಕಲಾವಿದರಾದ ಕಿರಣ್ ಸಿದ್ದಾಪುರ್, ಜಯಲಕ್ಷ್ಮಿ ಹೆಚ್, ವಿಜಯಲಕ್ಷ್ಮಿ ಕಮ್ಮಾರ್, ಮಹಂತೇಶ್ ಹುಬ್ಬಳ್ಳಿ, ರಂಗನಾಥ್ ವಾಲ್ಮೀಕಿ, ಎಂಕೆ ಕಮ್ಮಾರ್, ಐಬಿ ಮರ್ಜೆ, ಡಿ ಮಂಜುಳಾ ಜ್ಯೋತಿ, ಮಲ್ಲಿಕಾರ್ಜುನ್ ಕದಂ, ಸಿಆರ್ ಚಲಪಾತಿ, ಭಾರತಿ ಬಡ್ಗೇರ್, ಮಹೇಶ್ ಎಸ್ಪಿ ಬೇಬಿನ್ ಮರದ್, ಮಂಜುಳಾ ಹದ್ಲಾಪುರ್, ಗೌರಿ ಲೋಹಾರ್, ರಾಮು ಭಜಂತ್ರಿ, ಪ್ರದೀಪ್ ಸಂಕೇತ್, ಪಲ್ಲವಿ. ಇನ್ನು ಸರ್ಕಾರಿ ಪ್ರೌಢಶಾಲೆ ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆಯ ಮಕ್ಕಳು, ವಿವಿಧ ಶಿಕ್ಷಕರ ಸಂಘಟನೆಗಳ ಪದಾಧಿಕಾರಿಗಳು, ಧಾರವಾಡ ಶಹರ ಮತ್ತು ಗ್ರಾಮೀಣ ವಲಯದ ಶೈಕ್ಷಣಿಕ ಮೇಲ್ವಿಚಾರಕರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ.